ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನು ಇವತ್ತೊಂದು ಸೀರೆಗೆ ಕುಚ್ಚು ಹಾಕ್ತಿದ್ದೀನಿ. ಇಲ್ಲಿ ನೋಡ್ರಿ, ಇದು ಪಿಂಕ್ ಕಲರ್ ಮತ್ತು ಕ್ರೀಮ್ ಕಲರು ಕಾಂಬಿನೇಷನ್ ಬಂದಿ. ಇದಕ್ಕೆ ನಾನು ಭಾಳ ಸಿಂಪಲ್ ಐತೆ ಫ್ರೆಂಡ್ಸ್. ಡಿಸೈನ್ ಮಾತ್ರ ಭಾಳ ಅಂದ್ರೆ ಭಾಳ ಸಿಂಪಲ್ ಐತೆ. ಯಾಕಂದ್ರೆ ಬೇಬಿ ಕುಚ್ಚಿಗಿಂತನೂ ಸಿಂಪಲ್ ಐತೆ ಡಿಸೈನ್ ಇದು. ಒಂದು ತಾಸಿನಲ್ಲಿ ಇದನ್ನ ಹಾಕಿ ನಾವು ಮುಗಿಸ್ಕೋಬೋದು. ಬರೀ ಇದನ್ನು ಹೆಂಗೆ ಹಾಕೋದು ಅಂತ ಹೇಳಂದು ನಾನು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದಕ್ಕೆ ನಾನು ಈ ರೀತಿ ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು 10 ನಂಬರು ನೀಡಲ್ಲು ಮತ್ತು ಪಿಂಕ್ ಕಲರ್ ಥ್ರೆಡ್ಡನ್ನು ನಾನಿಲ್ಲಿ 6 ಎಳೆ ಸುತ್ತಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟ್ ಇಲ್ಲಿ ನಾನು 3 ಚೈನನ್ನು ಸ್ಟಾರ್ಟಿಂಗ್ ತೊಗೊತೀನಿ ಫ್ರೆಂಡ್ಸ್. ನೋಡ್ರಿ, ಫಸ್ಟ್ ನಾನಿಲ್ಲಿ ಲಾಕ್ ಮಾಡ್ತೀನಿ. ಸೀರೆಗೆ 1 ಅಥವಾ 2 ಲಾಕನ್ನು ನಾವಿಲ್ಲಿ ಮಾಡಬೇಕು. 1, ನಾನಿಲ್ಲಿ ಇನ್ನೊಂದು ಲಾಕ್ ಮಾಡ್ಕೊತೀನಿ. 2 ಈ ರೀತಿ 2 ಸರ್ತಿ ನಾವು ಲಾಕ್ ಮಾಡ್ಕೊಂಡು ಆದ ನಂತರ 3 ಚೈನ್ ತೊಗೊತೀನಿ ಫ್ರೆಂಡ್ಸ್. ನಾನಿಲ್ಲಿ 1, 2, 3, 4 ಚೈನ್ ತೊಗೊತೀನಿ. ಅಂದರೆ ನಮಗಿಲ್ಲಿ ಕುಚ್ಚು ಬರುತ್ತೆ. ಕುಚ್ಚು ಒಂದು ಸ್ವಲ್ಪ ದಪ್ಪ ಇದ್ದರೆ 3 ಚೈನ್ ನಾವು ತೊಗೊಂಡ್ರೆ ಅದರೊಳಗೆ ಹಾಕಕ್ಕೆ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು 4 ಚೈನನ್ನೇ ಇಲ್ಲಿ ಹಾಕ್ಕೋಬೇಕು ಅಂತ ಹೇಳ್ತೀನಿ. ನೋಡ್ರಿ, ಈ ರೀತಿ ತೀರಾ ಜಗ್ಗಿನೂ ಹಾಕಬಾರ್ದು, ತೀರಾ ಲೂಸ್ ಆದರೂ ಹಾಕಬಾರ್ದು. ನಾವು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂಚೂರು ಲೂಸ್ ಮಾಡ್ಕೊಂಡು ನಾವಿಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇದಾದ ನಂತರ ನಾನಿಲ್ಲೊಂದು ಬೀಡ್ ತೊಗೊತೀನಿ. ನೋಡ್ರಿ, ಬೀಡನ್ನು ಹಾಕಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದ ನಂತರ ಮತ್ತೆ ಒಂದಿಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ ನಾನು. ಸಿಂಗಲ್ ಕ್ರೋಶೆ ಮತ್ತೆ 4 ಚೈನು. ಯಾಕಿದು ಬೇಬಿ ಕುಚ್ಚಿಗಿಂತ ಈಸಿ ಐತಿ ಅಂತ ಅಂದರೆ, ನಾವು ಬೇಬಿ ಕುಚ್ಚಿಗೆ ಭಾಳ ಹತ್ರ ನಾವು ಕುಚ್ಚನ್ನು ಹಾಕ್ತಾ ಹೋಗ್ಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ಮಧ್ಯಕ್ಕೊಂದು ಬೀಡ್ ಬರುತ್ತೆ, ಹಾಗೆ ಇಲ್ಲಿ 4 ಚೈನು ಹಾಕ್ತೀವಿ ನಾವು. ಹಾಗಾಗಿ ಇದು ಬೇಗನೆ ಆಗುತ್ತೆ. ಅದಕ್ಕಾಗಿ ನನಗೆ ಅನಿಸಿದ ಮಾತ್ರ ಬೇಬಿ ಕುಚ್ಚಿಗಿಂತ ಇದು ಆದಷ್ಟು ಬೇಗನೂ ಆಗುತ್ತೆ, ಈಸಿನೂ ಐತಿ. ನೀವು ಒಂದು ಸರ್ತಿ ಇದನ್ನ ಟ್ರೈ ಮಾಡಿ ನೋಡಿರಿ. ನಾನು ಇಲ್ಲಿ ಮತ್ತೆ 4 ಚೈನನ್ನು ತಗೊಂಡು ಮತ್ತೆ ಇಲ್ಲೊಂದು ಬೀಡನ್ನು ನಾನು ಹಾಕ್ಕೊತೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದ ನಂತರ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ ನಾನು. ಸಿಂಗಲ್ ಕ್ರೋಶೆ ಆದ ನಂತರ ಮತ್ತೆ 4 ಚೈನು. 1, 2, 3, 4 ಚೈನ್ ಹಾಕುವಾಗಲೂ ಅಷ್ಟೇ ಫ್ರೆಂಡ್ಸ್. ನಾವು ತೀರಾ ಭಾಳ ಎಳೆದು ಬಿಗಿಯಾಗೂ ಹಾಕಬಾರ್ದು ಚೈನು, ತೀರಾ ಲೂಸಾಗೂ ನಾವು ಹಾಕಬಾರ್ದು. ಡಿಸೈನು ಚೆನ್ನಾಗಿ ಬರೋಂಗಿಲ್ಲ. ನೋಡ್ರಿ, ಈ ರೀತಿ ಚೂರು ಒಳಗೆ ತೊಗೊಂಡು ನಾವು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ ನಾನು. ಮತ್ತೆ ಒಂದು ಬೀಡ್ ತೊಗೊತೀನಿ. ಇದೇ ರೀತಿ ಫುಲ್ ನಾವು ಸೀರೆನ ಪೂರ್ತಿ ಹಾಕ್ಕೊತ ಹೋಗಬೇಕು. ನಾನು ಇದೊಂದು ಬೀಡ್ ಹಾಕಿ ತೋರಿಸ್ತೀನಿ. ಮತ್ತು ನಾನು ನೆಕ್ಸ್ಟು ಕುಚ್ಚಿಗೆ ಯಾವ್ಯಾವ ಥ್ರೆಡ್ ತೊಗೊಂಡು ಕುಚ್ಚು ಕಟ್ತೀನಿ ಅಂತಾನು ತೋರಿಸ್ತೀನಿ. ಇದನ್ನ ಫುಲ್ ಇದೇ ರೀತಿ ನಾವು ಸೀರೆನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡ್ರಿ, ಬೀಡ್ ಲಾಕ್ ಆದ ನಂತರ ಇಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಆದ ನಂತರ ಮತ್ತೆ 4 ಚೈನು. 1, 2, 3, 4 3 ಚೈನ್ ತೊಗೊಂಡ್ರೆ ಕುಚ್ಚಿ ದಪ್ಪ ಒಂದು ಸ್ವಲ್ಪ ಕುಚ್ಚು ತೊಗೊಂಡ್ರೆ ನಮ್ಗೆ ಇದ್ರೊಳಗೆ ಹಾಕಕ್ಕೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ 4 ಚೈನ್ ತೊಗೊಂಡ್ರೆ ಬೆಟ್ರು. ನೋಡ್ರಿ, ಈ ರೀತಿ 4 ಚೈನ್ ಮತ್ತೆ ನಾನು ಬೀಡ್ ಹಾಕ್ತೀನಿ. ಇದನ್ನ ಪೂರ್ತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂತು ಡಿಸೈನ್ ಅಂತ ಹೇಳಂದು. ಅಂದರೆ ಬೀಡ್ ಮೇಲೆ ಪೂರ್ತಿ ಫಸ್ಟ್ ಲೈನನ್ನು ಹಾಕಿ ಇದನ್ನ ತೋರಿಸ್ತೀನಿ. ನೆಕ್ಸ್ಟು ಕುಚ್ಚು ಕಟ್ಟೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ನಾನು ಪೂರ್ತಿಯಾಗಿ ಬೀಡನ್ನು ಹಾಕಿದ್ದೀನಿ. ಇಲ್ಲಿ ಲಾಸ್ಟಿಗೆ ಬಂದು ಇಲ್ಲೊಂದು ನಾಟನ್ನು ಹಾಕಿ ನಾನು ಮುಗಿಸಿದ್ದೀನಿ. ಈಗ ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಡಿಸೈನ್ ಬಂದೈತಿ ಅಂತ ಹೇಳಂದು. ನಾನು ಆರಿ ಕ್ಲಾಸನ್ನು ಮಾಡಬೇಕಂತ ಮಾಡಿದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ನಂಬರನ್ನು
ಶೇರ್ ಮಾಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಸೀರೆ ಕುಚ್ಚು ಡಿಸೈನು ರೆಡಿಯಾಗೈತಿ. ನಿಜವಾಗ್ಲೂ ಭಾಳ ಈಸಿ ಐತೆ ಫ್ರೆಂಡ್ಸ್. ಇದು ಫಸ್ಟ್ ಒಂದೇ ಸ್ಟೆಪ್ ಅಷ್ಟೇ ಬರೋದು. ನೆಕ್ಸ್ಟ್ ನಾವು ಕುಚ್ಚು ಕಟ್ಟುವಂತ ಬಂದ್ಬಿಡೋದು. ಇದರಲ್ಲಿ ನೋಡ್ರಲ್ಲಿ ಎಷ್ಟು ಚೆನ್ನಾಗಿ ಬಂದೈತೆ ಡಿಸೈನು. ಕ್ರೀಮ್ ಕಲರ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಇನ್ನೂ ಚೆನ್ನಾಗೈತಿ. ನೀವು ಈ ಡಿಸೈನನ್ನು ಮನೇಲಿ ಟ್ರೈ ಮಾಡಿ. ಆರಾಮಾಗಿ ಯಾರು ಕುಚ್ಚು ಕಟ್ಟೋಕೆ ಬರೋದಿಲ್ಲಪ್ಪ, ನಮ್ಮ ಕ್ರೋಶ ಬರೋದಿಲ್ಲ ಅನ್ನೋರು ಸಹಿತ ಆರಾಮಾಗಿ ಇದನ್ನು ನಾನು ಹಾಕಿದ್ದು ಒಂದು ವಿಡಿಯೋ ನೋಡ್ಕೊಂಡು ನೀವು ಆರಾಮಾಗಿ ನಿಮ್ಮ ಸೀರೆಗೆ ಈ ಕುಚ್ಚನ್ನು ಕಟ್ಕೋಬೋದು. ಬೇಬಿ ಕುಚ್ಚಿಗೆ ಇಷ್ಟಿಷ್ಟೇ ಹಾಕ್ತಾ ಹೋಗ್ತೀವಿ ನಾವು. ಅದ್ರ ಬದಲು ನಾವು ಇದೊಂದು ಬೀಡ್ ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು. ಅದಕ್ಕೋಸ್ಕರ ಇದೊಂದು ಡಿಸೈನನ್ನು ನೀವು ಟ್ರೈ ಮಾಡಿರಿ ಅಂತ ಹೇಳಂದು ನಾನು ಹೇಳ್ತೀನಿ. ಭಾಳ ಸುಲಭ ಐತಿ, ಭಾಳ ಈಸಿಯಾಗಿ ನೀವು ನಿಮ್ಮ ಸೀರೆಗೆ ಈ ಡಿಸೈನನ್ನು ಹಾಕ್ಕೋಬೋದು. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ದಯವಿಟ್ಟು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.